ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 39. ದುಂಡು ಬೀಜಗಳನ್ನ ಉತ್ಪಾದಿಸುವ ಪ್ರಬಲ ಗುಣದ ಬಟಾಣಿ ಸಸ್ಯವನ್ನ ಸುಕ್ಕಾದ ಬೀಜಗಳನ್ನ ಉತ್ಪಾದಿಸುವ ದುರ್ಬಲ ಗುಣದ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆ ಫಲಿತಾಂಶವನ್ನ ತೋರಿಸುವ ಚೆಕ್ಕರ್ ಬೋರ್ಡ್ ಅನ್ನ ರಚಿಸಿ ಜೀನ್ ನಮೂನೆ ಅನುಪಾತವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ದುಂಡು ಬೀಜಗಳನ್ನ ಉತ್ಪಾದಿಸುವಂತಹ ಒಂದು ಸಸ್ಯ. ನಾನಿಲ್ಲಿ ಬರಿತಾ ಇದ್ದೇನೆ, ದುಂಡು ಬೀಜಗಳನ್ನ ಉತ್ಪಾದಿಸುವಂತಹ ಸಸ್ಯ, ಹಾಗೆ ಸುಕ್ಕಾದ ಬೀಜಗಳನ್ನ ಉತ್ಪಾದಿಸುವಂತಹ ಒಂದು ಸಸ್ಯ. ಆಯ್ತಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ? ದುಂಡಾದ ಪ್ರಬಲ ಗುಣವನ್ನ ಹೊಂದಿರುವಂತದ್ದು ಅಂದ್ರೆ ಕ್ಯಾಪಿಟಲ್ ಆರ್ ಅಂತ ತೆಗೆದುಕೊಳ್ತೇವೆ. ಸುಕ್ಕಾದ ಅಂದ್ರೆ ಸ್ಮಾಲ್ ಆರ್. ಇಲ್ಲಿ ಯಾವ ಒಂದು ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ ಇದನ್ನೆಲ್ಲ ಬರಿಬೇಕಾಗತ್ತೆ ನೀವು ನೀಟಾಗಿ. ಕ್ಯಾಪಿಟಲ್ ಆರ್ ಅನ್ನುವಂಥ ಒಂದು ಲಿಂಗಾಣು ಉತ್ಪತ್ತಿ ಆಗತ್ತೆ ಮಿಯಾಸಿಸ್ ಕೋಶ ವಿಭಜನೆಯಿಂದ. ಇಲ್ಲಿ ಸ್ಮಾಲ್ ಆರ್ ಅನ್ನುವಂಥ ಒಂದು ಲಿಂಗಾಣು ಉತ್ಪತ್ತಿ ಆಗತ್ತೆ. ಇಲ್ಲಿ F1 ಪೀಳಿಗೆಯಲ್ಲಿ ಯಾವ ರೀತಿಯಾದಂತಹ ಒಂದು ಇದಾಗತ್ತೆ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಲ್ವಾ? ಎಲ್ಲಾ ಸಸ್ಯಗಳೇನ್ ಮಾಡಿರತ್ತೆ? ದುಂಡಾದ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಒಂದು ಸಸ್ಯಗಳು ಅಲ್ವಾ? ಈ F1 ಸಸ್ಯಗಳನ್ನ ನಾವೇನ್ ಮಾಡ್ಬೇಕು? ಅವುಗಳನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಬೇಕು. ನೋಡಿ, ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ನಾನು ಮುಂದಿನ ಹಂತಕ್ಕೆ ಹೋಗ್ತೇನೆ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ನೋಡಿ, ಇಲ್ಲಿ ಏನಾಗತ್ತೆ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇವು ಯಾವ ರೀತಿಯಾದಂತ ಒಂದು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ? ಇದು ಕ್ಯಾಪಿಟಲ್ ಆರ್ ಹಾಗೆ ಸ್ಮಾಲ್ ಆರ್. ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಹಾಗೆ ಸ್ಮಾಲ್ ಆರ್ ಅನ್ನುವಂತ ಒಂದು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. ಇಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇವುಗಳನ್ನ ನೀವು ಏನ್ ಮಾಡ್ಬೇಕು? ಸಂಕರಿಸಿ ಬರಿಬೇಕು. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್. ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ಆರ್, ಇಲ್ಲಿ ಸ್ಮಾಲ್ ಆರ್ ಆಗ್ಬೇಕು, ಇಲ್ಲಿ ಸ್ಮಾಲ್ ಆರ್. ಹಾಗಾದ್ರೆ ಇಲ್ಲಿ ಜೀನ್ ನಮೂನೆ ಅನುಪಾತ ಏನು? ಕ್ಯಾಪಿಟಲ್ ಆರ್ ಎಷ್ಟಿದೆ? ಕ್ಯಾಪಿಟಲ್ ಆರ್ ಒಂದಿದೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಷ್ಟಿದೆ? 2 ಗಿಡಗಳಿದೆ. ಸ್ಮಾಲ್ ಆರ್ ಎಷ್ಟಿದೆ? 1 ಗಿಡ ಇದೆ. ಆದ್ರಿಂದ ಇದರ ಜೀನ್ ನಮೂನೆ ಅನುಪಾತ ಎಷ್ಟು? 1:2:1. ಥ್ಯಾಂಕ್ ಯು.